ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಶನಿವಾರದ ವ್ಲಾಗು. ಹಾಗೆ ಶನಿವಾರ ದೇವಸ್ಥಾನಕ್ಕೆ ಹೋಗಿದ್ವಿ. ತುಂಬ ಜನ ಇದ್ದರು. ಇದು ಗುಮ್ಲಾಪುರದಲ್ಲಿರೋದು ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿ ಅಂಥೇಳಿ. ಇದು ಅಪ್ಪ ಅವರ ಮನೆ ದೇವರು. ಇಲ್ಲಿ ಪೂಜೆ ಮಾಡಿಸ್ತಾರೆ. ಮತ್ತು ಕದ್ರಿಲಿ ಆ್ಯಕ್ಚುಲಿ ಹೋಗ್ಬೇಕಾಗಿರೋದು. ನಾವು ಯಾವಾಗಲೂ ಕದ್ರಿಗೆ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಪೂಜೆ ಅಭಿಷೇಕ ಏನೇ ಒಂದು ಇದು ಮಾಡಬೇಕಂದ್ರೂ ನಾವು ಇಲ್ಲೇ ಮಾಡೋದು. ಶ್ವೇತಕ್ಕ ಅವ್ರ ಫ್ಯಾಮಿಲಿ ಫುಲ್ಲು ಆಲ್ರೆಡಿ ಬಂದುಬಿಟ್ಟಿದ್ರು. ಅವರು 9 ಎಲ್ಲ ಬಂದುಬಿಟ್ಟಿದ್ರು. ಬಾವ ನಮ್ಮನ್ನು ಕರ್ಕೊಂಬರೋಷ್ಟರಲ್ಲಿ ಒಂದು 10 ಆಗೋಗಿತ್ತು. ಅಷ್ಟರಲ್ಲಿ ಅಭಿಷೇಕ, ಮಂಗಳಾರತಿ, ಪ್ರಸಾದನೂ ಆಲ್ಮೋಸ್ಟ್ ಖಾಲಿಯಾಗೋಗಿತ್ತು. ಒಂದು ಸ್ವಲ್ಪನೇ ಇತ್ತು. ತುಂಬ ರಶ್ ಇತ್ತು ಅನ್ನೋದಕ್ಕೋಸ್ಕರ ನಾವು ಪ್ರಸಾದ ತಿನ್ನಲಿಲ್ಲ. ಅಕ್ಕ ಬಾಕ್ಸ್ಗೆ ಎತ್ಕೊಂಡಿದ್ದೀನಿ ಅಂತ ಹೇಳಿದ್ಲು. ಮನೆಯಲ್ಲೇ ತಿನ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬಂದುಬಿಟ್ಟೆ ನಾನು. ಇದು ಆಚೆ ಮೆರವಣಿಗೆ ದೇವರು ಅಂತಾರಲ್ವ, ಅದು ತುಂಬ ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ಕಳಶ ಎಲ್ಲ ಇಟ್ಬಿಟ್ಟು ತುಂಬ ಚೆನ್ನಾಗಿ ಮಾಡ್ತಾರೆ. ಹಾಗೆ ಒಳಗಡೆ ದೇವ್ರನ್ನ ವಿಡಿಯೋ ಮಾಡ್ಕೊಳ್ಳೋಣ ಅಂತಂದರೆ ಫೋಕಸ್ ಲೈಟ್ ಇಟ್ಬಿಟ್ಟಿದ್ರು. ಒಂದು ಸ್ವಲ್ಪನೂ ನೀಟಾಗಿ ಬರ್ತಾನೆ ಇರಲಿಲ್ಲ, ಬ್ಲರ್ ಬರ್ತಾಯಿತ್ತು. ವಿಡಿಯೋ ಮಾಡಬಾರ್ದು ಅಂತಲೇ ಆ ಥರ ಇಟ್ಟಿದ್ರೋ ಏನೋ ಗೊತ್ತಿಲ್ಲ. ಶ್ವೇತಕ್ಕನೂ ಟ್ರೈ ಮಾಡಿದ್ಲಂತೆ, ಅವಳಿಗೂ ನೀಟಾಗಿ ಬರಲಿಲ್ಲ. ಅದಕ್ಕೋಸ್ಕರ ನಾನು ಇದೇ ದೇವರೇ ಒಳಗಡೆನೂ ಇರೋದು, ಅದಕ್ಕೋಸ್ಕರ ನಾನು ಇಲ್ಲೇ ವಿಡಿಯೋ ಮಾಡಿಕೊಂಡೆ. ಹಾಗೆ ಇಲ್ಲಿ ಆಲಿನ ಮರ ಇದೆ. ಇದು ಫೋಟೋಸ್ಗೆ ತುಂಬ ಚೆನ್ನಾಗಿ ಬರುತ್ತೆ. ಈ ಮರದ ಹತ್ರ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡ್ರೆ, ಅದಕ್ಕೋಸ್ಕರ ಎಲ್ಲ ತೆಗೆಸ್ಕೊಳ್ತಿದ್ರು. ನಮಗೆ ಯಾವಾಗಲೂ ಅಲ್ಲೇ ಓಡಾಡ್ತಿರ್ತೀವಲ್ಲ, ಕಾಮನ್ ಅನಿಸುತ್ತೆ. ನಾನೇನು ಫೋಟೋ ತೊಗೊಳಕ್ಕೆ ಹೋಗಲಿಲ್ಲ ಅಲ್ಲಿ. ಮತ್ತು ಇನ್ನೊಂದು ದೇವರಿದೆ ಇಲ್ಲಿ, ಆ ದೇವಸ್ಥಾನದ ಹತ್ರ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಏನೋ ಗೊತ್ತಿಲ್ಲ, ಅವತ್ತು ಕ್ಲೋಸ್ ಮಾಡಿದ್ರು ದೇವಸ್ಥಾನ. ಹಾಗೆ ಹೂವಿನ ತೋಟ ಇತ್ತು, ಚಾಮಂತಿ ಹೂ. ಎಲ್ಲರೂ ವೀಡಿಯೋಸ್ ಮಾಡ್ಕೊಳ್ಳೋದು ಅದೆಲ್ಲ ಮಾಡಿಕೊಂಡು ಮುಗಿಸ್ಕೊಂಡು ದೇವಸ್ಥಾನದಿಂದ ಬಂದು. ಇದು ಸಂಡೇ, ನಾಳೆಗೆ ಮುನೇಶ್ವರ ಪೂಜೆ ಮಾಡೋಕ್ಕೆ ಅನ್ನೋದಕ್ಕೋಸ್ಕರ ನೋಡಿ ಈ ಥರ ಎಲ್ಲ ಪೆಂಡಲ್ ಹಾಕಿದ್ದಾರೆ. ಇದು ನಾನ್ ವೆಜ್ಗೆ. ಒಂದು ಸೈಡು ಕುಕ್ಕಿಂಗ್ ಮಾಡೋಕ್ಕೆ, ಇನ್ನೊಂದು ಸೈಡು ಊಟ ಮಾಡೋಕ್ಕೆ ಅಂದ್ಬಿಟ್ಟು ಹಾಕ್ಸಿದ್ದಾರೆ. ಸ್ವಲ್ಪ ದೊಡ್ಡದಾಗೆ ಹಾಕ್ಸಿದ್ದಾರೆ. ಇದು ಬಂದುಬಿಟ್ಟು ಊಟ ಎಲ್ಲ ಮಾಡಿದವರು ಒಂದು ಸ್ವಲ್ಪ ರೆಸ್ಟ್ ಮಾಡಿ, ಹಾಗೆ ನಾನ್ ವೆಜ್ಜು ತಿಂದೇ ಇರ್ತಾರಲ್ವ ಅವ್ರಿಗೋಸ್ಕರ ಒಂದು ಸ್ವಲ್ಪ ಜಾಗ ಮಾಡಿಕೊಂಡು ಹಾಕಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ನಮ್ಮ ಭಾವನ ಪ್ಲ್ಯಾನಿಂಗ್ ನಂಗೆ ತುಂಬ ಇಷ್ಟ ಆಯಿತು. ಆರಾಮ್ಸೆ ಬಂದವರು ರೆಸ್ಟ್ ಮಾಡೋಕ್ಕೂ ಸರಿ ಹೋಗುತ್ತೆ. ನಾನ್ ವೆಜ್ ಸಪ್ರೇಟು, ವೆಜ್ ಸಪ್ರೇಟು. ಹಾಗೆ ಅಲ್ಲೆಲ್ಲ ನೋಡಿಕೊಂಡು ಬಂದೋ ಮನೆಗೆ. ಮಳೆ ಬರೋ ಥರ ಇತ್ತು. ಸೌದೆ ಎಲ್ಲ ಎತ್ತಿ ಒಳಗಡೆ ಇಡಬೇಕು ಅಂತ ಅಂದೆ ಅಷ್ಟೇ. ಅಷ್ಟರಲ್ಲಿ ಹುಡುಗರೇ ಎಲ್ಲ ಕೆಲಸ ಮುಗಿಸ್ಬಿಟ್ರು. ಒಬ್ಬನ ಎತ್ಕೊಂಡು ಹೋಗೋದು, ಜೋಡಿಸೋದು ಎಲ್ಲ ಆಲ್ಮೋಸ್ಟ್ ಅವರೇ ಎತ್ತಿಟ್ಬಿಟ್ರು. ಮಳೆ ಬರೋ ಅಷ್ಟರಲ್ಲಿ ಲೈಟಾಗಿ ಬಂತು ಅಷ್ಟೇ, ಮಳೆ ಏನು ತುಂಬ ಜಾಸ್ತಿ ಬರಲಿಲ್ಲ. ನಾನು ಇನ್ನೂ ಮನೆಯಲ್ಲಿ ಪೂಜೆ ಏನೂ ಮಾಡಿರಲಿಲ್ಲ. ಬೆಳಗ್ಗೆ ಇದ್ದರೆ ತುಂಬ ಕೆಲಸ ಇರುತ್ತೆ ನಮ್ಮ ಮನೇಲಿ, ಅದಕ್ಕೋಸ್ಕರ ಬೆಳಗ್ಗೆ ಏನೂ ಮಾಡೋಕ್ಕಾಗಿರಲಿಲ್ಲ. ಸರಿ ಆಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹುಡುಗರಿಗೆಲ್ಲ ಒಂದು ಸ್ವಲ್ಪ ಊಟ ಮಾಡಿಸ್ಬಿಟ್ಟು ಅಲ್ಲಿ ಸ್ವಲ್ಪ ಪ್ರಸಾದ ತಿಂದಿದ್ರು ಅಷ್ಟೇ. ಮಕ್ಕಳಿಗೆಲ್ಲ 3 ಜನಕ್ಕೆ ಊಟ ಮಾಡಿಸೋ ಅಷ್ಟರಲ್ಲಿ ನಿಜವಾಗ್ಲೂ ಸಾಕಾಗೋಯ್ತು. ಓಡಾಡಿಸ್ಕೊಂಡು ಹಾಗೆ ಊಟ ಮಾಡಿಸ್ಕೊಂಡೆ ಅವ್ರಿಗೆ. ಒಬ್ಬನು ಇಲ್ಲಿರ್ತಾನೆ, ಒಬ್ಬನು ಅಲ್ಲಿರ್ತಾನೆ, ಓಡಾಡಿ ಇಡೋಷ್ಟರಲ್ಲಿ ಸಾಕಾಗಿತ್ತು. ಸರಿ ನಾನು ಇನ್ನೂ ಊಟ ಮಾಡಿರಲಿಲ್ಲ. ಬೆಳಗ್ಗೆಯಿಂದನೂ ಅಷ್ಟೇ ಅಲ್ಲಿ ಪ್ರಸಾದನೂ ತಿನ್ನೋಕ್ಕಾಗಿಲ್ಲ. ಸೊ ಶ್ವೇತಕ್ಕವರು ಒಂದು ಸ್ವಲ್ಪ ಲೇಟಾಗಿ ಬಂದರು, ನನಗಿಂತ ಒಂದು 1/2 hour ಲೇಟಾಗಿ ಬಂದರು. ಅವ್ರ ಹತ್ರನೇ ಇತ್ತು ಪ್ರಸಾದ. ಅವ್ರು ಬರೋವರೆಗೂ ವೆಯ್ಟ್ ಮಾಡಿಬಿಟ್ಟು ಆಮೇಲೆ ಪ್ರಸಾದ ತಿಂದೆ. ನನಗೆ ರಸಾಯನ ಅಂದರೆ ತುಂಬ ಇಷ್ಟ. ರಸಾಯನ ಜಾಸ್ತಿ ತೊಗೊಂಬಂದಿದ್ಲು. ಸ್ವಲ್ಪ ನೀರು ಥರ ಮಾಡಿದರು. ನನಗೆ ಆ ಥರ ಇದ್ರೇ ಇಷ್ಟ ಆಗುತ್ತೆ. ಸ್ವಲ್ಪ ತಿಂದ್ಬಿಟ್ಟು ಸರಿ ಪೂಜೆ ಮಾಡೋಣ ಅಂತೇಳ್ಬಿಟ್ಟು ಸ್ಟಾರ್ಟ್ ಮಾಡಿದೆ ಪೂಜೆ ಮಾಡೋಕ್ಕೆ. ನಮ್ಮ ಮನೇಲಿ ಪೂಜೆ ಮಾಡಬೇಕಂದ್ರೇ ನಿಜವಾಗ್ಲೂ ಕಷ್ಟ. ಒಂದೊಂದು ಸತಿಗೂ ಹತ್ತಿ ಇಳಿದು ಸಾಕಾಗ್ಬಿಡುತ್ತೆ. ಯಾರನ್ನೊಬ್ರು ಕೆಳಗಡೆ ಹೆಲ್ಪ್ ಮಾಡೋರಿದ್ದರೆ ಸರಿ ಹೋಗುತ್ತೆ. ಒಂದು ಹೂ ತೊಗೋಬೇಕಂದ್ರೂ ಕೆಳಗಡೆ ಇಳಿಬೇಕು, ಮತ್ತೆ ಮೇಲೆ ಹತ್ತಬೇಕು. ನಮ್ಮ ಮನೇಲಿ ದೇವ್ರ ಮನೆ ಇಲ್ಲ, ಅದಕ್ಕೋಸ್ಕರ ನಾವು ಈ ರೀತಿ ಸ್ಟ್ಯಾಂಡ್ ಇಟ್ಕೊಂಡಿದ್ದೀವಿ. ಕಲಶ ಅಲ್ಲೇ ಇಡೋದು. ಮತ್ತು ಫೋಟೋಸು ಅಷ್ಟೇ ತುಂಬ ಹೈಟು. ಇನ್ನು ಸ್ವಲ್ಪ ಡೌನ್ಗೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಆವಾಗ ಫಸ್ಟಿಂದನೇ ಮೇಲೆ ಕೊಡ್ದುಬಿಟ್ಟಿದ್ದಾರೆ. ಮಿಷನ್ ಮೇಲೆ ಹತ್ತಿದ್ರೇ ಪೂಜೆ ಮಾಡೋಕ್ಕಾಗೋದು, ಇಲ್ಲಂತಂದರೆ ಆಗೋದೇ ಇಲ್ಲ. ಹೂವೆಲ್ಲ ಹಾಕೋಕ್ಕೆ ಆಗೋದಿಲ್ಲ. ಚೇರ್ ಮೇಲೆ ನಿಂತ್ಕೊಂಡ್ರೆ ಚೇರ್ ಸ್ಲಿಪ್ ಆಗಿಬಿಡುತ್ತೆ ಅಂದ್ಬಿಟ್ಟು ನನಗೆ ಬೈಕೆ ನಾನು ಮಿಷನ್ ಮೇಲೆ ನಿಂತ್ಕೊಂಡು ಮತ್ತು ಮಿಷನ್ ಎಲ್ಲ ನೀಟಾಗಿ ಒರೆಸ್ಕೊಂಡು ಮಿಷನ್ಗೂ ಪೂಜೆ ಮಾಡಿಬಿಡ್ತೀನಿ. ನಾನು ಕಲಶಕ್ಕೆ ಯಾವಾಗ ಪೂಜೆ ಮಾಡ್ತೀನಿ ಅವಾಗೆಲ್ಲ ಮಿಷನ್ಗೂ ಪೂಜೆ ಮಾಡಿಬಿಡ್ತೀನಿ ನಾನು. ಇನ್ನೂ ತುಂಬ ಕೆಲಸ ಇತ್ತು. ಹೂವು ಕುಯ್ಕೊಬರೋದು, ಟೊಮಾಟೊ ಕಿತ್ಕೊಬರೋದು ಎಲ್ಲ ತುಂಬ ಕೆಲಸ ಇತ್ತು. ಫಸ್ಟು ಪೂಜೆ ಮಾಡಿಬಿಟ್ಟು ಹೋಗ್ಬಿಡೋಣ, ಆಮೇಲೆ ಏನಾದರೂ ಕೆಲಸ ಮಾಡ್ಕೋಬೋದು ಅಂದ್ಕೊಂಡೆ. ಮಳೆ ಲೈಟಾಗಿ ಬರೋದು, ಸ್ಟಾಪ್ ಆಗೋದು, ಆ ಥರ ಆಗ್ತಾನೆ ಇತ್ತು.
ನಮ್ಮ ಮನೆಯಲ್ಲಿ ಈ ರೀತಿ ಹೂವು ಜಾಸ್ತಿ ಇದ್ರೇ ಪೂಜೆ ಮಾಡೋಕ್ಕೆ ಇಂಟ್ರೆಸ್ಟ್ ಬರೋದು. ಸ್ವಲ್ಪ ಸ್ವಲ್ಪನೇ ಹೂವು ಇದ್ದರೆ ನಿಜವಾಗ್ಲೂ ಪೂಜೆನೇ ಮಾಡೋಕ್ಕಾಗಲ್ಲ, ಹಿಂಸೆ ಅನಿಸ್ಬಿಡುತ್ತೆ. ಒಂದು ಎರಡು ಹೂವು ಇಟ್ಬಿಟ್ಟು ಪೂಜೆ ಮಾಡಿದ್ರೆ ಅದೇನೋ ಒಂಥರ ಸಮಾಧಾನನೇ ಅನಿಸಲ್ಲ. ಆವಾಗಲಿಂದಲೂ ಅಷ್ಟೇ ಈ ರೀತಿ ಹಾಕಿ ಹಾಕಿ ಅಭ್ಯಾಸ. ಯಾಕೆಂದರೆ ತುಂಬ ಹೂವು ಬೆಳೀತಿದ್ರು. ನಾನು ತೋಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಹೂವು ಕಮ್ಮಿ. ಅಪ್ಪ ತೋಟ ಮಾಡಬೇಕಾದ್ರೆ ಯಾವಾಗಲೂ ಹೂವು ಬೆಳೀತಿದ್ರು. ವರ್ಷವೂ ಮಿಸ್ಸೇ ಮಾಡ್ತಾ ಇರಲಿಲ್ಲ. ಹೊರಗಡೆ ಹೋಗಿ ಅಂತೂ ನಾನು ಯಾವುದೇ ಕಾರಣಕ್ಕೂ ಹೂವು ತಗೊಳ್ಳಲ್ಲ. ತುಂಬ ರೇಟ್ ಹೇಳ್ತಾರೆ. ನಮ್ಮ ಹತ್ರ ತಗೊಳ್ಳೋದು ಅದರಲ್ಲಿ 1/4% ಕೂಡ ಇರಲ್ಲ. kg 25 ರೂಪಾಯಿಗೆ ತಗೊಂಡಿದ್ರೆ kg 100 ರೂಪಾಯಿ ಮಾರ್ತಾ ಇರ್ತಾರೆ. ಅದಕ್ಕೋಸ್ಕರ ನಾವೆಲ್ಲೂ ಹೊರಗಡೆ ತಗೊಳ್ಳೋದಿಲ್ಲ. ಏನಾದರೂ ಹೂವು ಬೇಕು ಅಂತಂದರೆ ನಾವಿಲ್ಲೇ ತೋಟದ ಹತ್ರನೇ ಹೋಗಿ ತಗೊಬಂದುಬಿಡ್ತೀವಿ. ಅಕ್ಕೋರ್ಗೂ ಅಷ್ಟೇ ಏನಾದರೂ ಹಬ್ಬಕ್ಕೆ ಬೇಕು ಅಂತಂದರೆ ಮಾರ್ಕೆಟಲ್ಲಿ ಏನು ರೇಟ್ ಇರುತ್ತೆ ಆ ರೇಟ್ ಇಲ್ಲೇ ಕೊಟ್ಬಿಟ್ಟು ತಗೊಬಂದುಬಿಡ್ತೀವಿ. ಅಕ್ಕೋರು ಅಷ್ಟೇ ಅಲ್ಲೆಲ್ಲೂ ತಗೊಳ್ಳಲ್ಲ ಹೂವು ಜಾಸ್ತಿ. ಇಲ್ಲೇ ತೆಗೆದ್ಬಿಟ್ಟು ಡೈರೆಕ್ಟ್ ಬಸ್ಗೆ ಕಳಿಸ್ಬಿಡ್ತೀವಿ. ಅಲ್ಲಿ ಇಸ್ಕೊಳ್ತಾರೆ ಅವರು. ನಾನು ಈಗ ಯೂಸ್ ಮಾಡಿರೋಷ್ಟು ಹೂವು ನಾನು ಬೇರೆ ಕಡೆ ತಗೋಬೇಕಂದ್ರೆ ಏನಿಲ್ಲ ಅಂದರೂ 400 500 ರೂಪೀಸ್ ಅಂತೂ ಆಗೇ ಆಗೋದು. ನಾನು ಬರೀ 100 ರೂಪೀಸಿಗೆ ತೊಗೊಂಡೆ. ಅದರಲ್ಲೂ ಇನ್ನೂ ಸ್ವಲ್ಪ ದೇವಸ್ಥಾನಕ್ಕೆ ಎಲ್ಲ ಯೂಸ್ ಮಾಡಿಕೊಂಡೆ. ನಮ್ಮದು ಸ್ವಲ್ಪ ರೋಸು ಮಿಕ್ಸ್ ಮಾಡಿಕೊಂಡು ಕಟ್ಕೊಂಡೆ. ಅದಕ್ಕೋಸ್ಕರ ಹೂವು ಸ್ವಲ್ಪ ಜಾಸ್ತಿನೇ ಇತ್ತು. ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕ್ಬೋದಾಗಿತ್ತು. ಇನ್ನು ನಾಳೆ ಮುನೀಶ್ವರಾಗೆಲ್ಲ ಬೇಕಾಗುತ್ತೆ ಅಂದ್ಬಿಟ್ಟು ಸ್ವಲ್ಪನೇ ಹಾಕ್ಕೊಂಡೆ. ಹಾಗೆ ಅಮ್ಮನ್ನ ಕರೆದೆ, ಒಂದು ಸ್ವಲ್ಪ ಎಲ್ಲ ಎತ್ಕೊಟ್ಬಿಡು, ಮತ್ತೆ ಇಳಿದು ಎತ್ತಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಅಮ್ಮ ಎತ್ಕೊಟ್ರು. ಚಿಟ್ಟೆ ನಾನು ಬರ್ತೀನಿ ಮೇಲೆ ಪೂಜೆ ಮಾಡೋಕ್ಕೆ ಅಂತ ಹೇಳ್ತಿದ್ದ. ಅವ್ನಿಗೆ ಯಾವಾಗಲೂ ಅದೇ ಜಪ, ನಾನು ಪೂಜೆ ಮಾಡಬೇಕಾದ್ರೆ ಅವನು ಪೂಜೆ ಮಾಡಬೇಕು, ಮೇಲೆಲ್ಲ ಹತ್ತಿಸ್ಕೊಂಡ್ರೆ ಬಿದ್ದೋಗ್ತಾನೆ ಅಂತ ಹೇಳ್ಬಿಟ್ಟು ನಾನು ಹತ್ತಿಸ್ಕೊಳ್ಳಲ್ಲ. ಶ್ವೇತಕ್ಕ ಹೂವು ಎಲ್ಲ ಎತ್ಕೊಟ್ಲು. ಅದಕ್ಕೋಸ್ಕರ ಈ ಸತಿ ಪೂಜೆ ಮಾಡೋದು ಕಷ್ಟ ಆಗಲಿಲ್ಲ. ಯಾರೂ ಇಲ್ಲ ಅಂತಂದರೆ ಒಬ್ಬಳೇ ಹತ್ತು ಇಳಿದು ನಿಜವಾಗ್ಲೂ ಸಾಕಾಗುತ್ತೆ. ಅಲ್ಲಿ ಇಟ್ಕೊಳ್ಳೋಕ್ಕೆ ಜಾಗನೂ ಇರಲ್ಲ. ಅದಕ್ಕೋಸ್ಕರ ಎಲ್ಲ ಕೆಳಗಡೆನೇ ಇಡಬೇಕಾಗುತ್ತೆ. ಮೇಲೆ ಫೋಟೋಗಳಿಗೆಲ್ಲ ಮುಗೀತು. ಇವಾಗ ಗಣೇಶ ಮತ್ತು ಅಜ್ಜಿ ತಾತ ಫೋಟೋ, ಓಂ ಶಕ್ತಿ ಫೋಟೋ ಎಲ್ಲ ಒಂದು ಸ್ವಲ್ಪ ಇದ್ದಾವೆ. ಮತ್ತು ಸಾಯಿಬಾಬಾ ಫೋಟೋ ಇದೆ, ಈ ಕಡೆಗಿದೆ, ಅದು ಕಾಣ್ತಿಲ್ಲ. ಮತ್ತು ತಾತ ಫೋಟೋ ಇದೆ. ಅದಕ್ಕೆಲ್ಲ ಹಾಕಿ ಮುಗಿಸ್ದೆ. ಆಮೇಲೆ ಮಿಷನ್ ಸ್ವಲ್ಪ ಒರೆಸ್ಕೊಬಿಡೋಣ ಅಂತೇಳ್ಬಿಟ್ಟು ಮಿಷನ್ ಒರೆಸ್ಕೊಂಡು ಮಿಷನ್ಗೂ ಪೂಜೆ ಮಾಡಿದ್ದಾಯಿತು. ಇವರಿಬ್ಬರು ಪೂಜೆ ಮಾಡೋದೇ ಸರಿ ಹೋಯಿತು. ಒಬ್ರಿಗೊಬ್ರು ಹೂವು ಕಿತ್ತುಬಿಡೋದು ಮತ್ತು ಹಾಕೋದು ಆ ಥರ ಮಾಡಿಕೊಂಡು ಫುಲ್ಲು ಮಂಚ ಎಷ್ಟಿದೆಯೋ ಅಷ್ಟೂ ಬರೀ ಹೂದಲ್ಲೇ ತುಂಬಿಸ್ಬಿಟ್ಟಿದ್ರು. ಮತ್ತು ರೂಮೆಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಿದ್ದಾಯಿತು. ಅದೊಂದು 10 ನಿಮಿಷ ಟೈಮ್ ವೇಸ್ಟ್ ಆಯಿತು. ಮಿಷನೆಲ್ಲ ಒರೆಸ್ಕೊಂಡು ಪೂಜೆ ಎಲ್ಲ ಮುಗೀತು. ಸೊ ಹೋಗಿ ಟೊಮಟೊ ಕಿತ್ಕೊಬಂದುಬಿಡೋಣ ಅಂತ ಅಂದ್ಕೊಂಡು ಸಂಜೆ ಒಂದು 5 ಗಂಟೆ ಆಗಿದೆ ಈಗ ಟೈಮು. ಅಂದರೆ ಟೊಮೊಟೊ ಎಲ್ಲ ಹೋಗ್ಬಿಟ್ಟಿದೆ. ಪಕ್ಕದಲ್ಲೇ ಕೆರೆ ಇರೋದ್ರಿಂದ ತುಂಬ ನೀರು ಬೇರೆ ಜಾಸ್ತಿ. ಅಷ್ಟು ಬೇಗ ಕೆಳಕ್ಕೆ ಹೋಗೋದಿಲ್ಲ ನೀರು, ಎಲ್ಲ ಅಲ್ಲೇ ಇರುತ್ತೆ. ಫುಲ್ ಹೋಗ್ಬಿಟ್ಟಿತ್ತು. ಒಂದು 3 ಕಟಾವು ಮಾಡಿದ್ದಾರೆ ಅಷ್ಟೇ. ನೋಡಿ ಫುಲ್ಲು ಹೋಗ್ಬಿಟ್ಟಿದೆ. ಟೊಮೊಟೊ ಏನಿಲ್ಲ ಅಂದರೂ ಒಂದು 2 ಮಂತ್ಸ್ ಆದರೂ ಕುಯ್ಯುತ್ತೆ. ಇದೊಂದು 3 ಕಟಾವಾಗಿದೆ ಅಷ್ಟೇ. ಫುಲ್ ಕಂಪ್ಲೀಟಾಗಿ ಹೋಗ್ಬಿಟ್ಟಿತ್ತು. ಮಳೆ ಅಂತೂ ತುಂಬ ಮಳೆ ಇತ್ತು ನಮ್ಮ ಕಡೆಗೆ. ಒಂದು 2 ಮಂತ್ಸಿಂದನೂ ಕಂಟಿನ್ಯೂ ಆಗಿ ಮಳೆನೇ. ಒಂದು ಸ್ವಲ್ಪ ಕಿತ್ಕೊಂಡು ಒಂದು 30-40 kg ಅಷ್ಟು ಟೊಮೊಟೊ ಕಿತ್ಕೊಂಡು ನೋಡಿ ಇಲ್ಲಿ ಬರಬೇಕು ಟೊಮೊಟೊ ಎತ್ಕೊಂಡು. ಇಷ್ಟಿದೆ ಬರ್ಬು. ಸ್ಲಿಪ್ಪಾದರೆ ಈ ಕಡೆ ಗದ್ದೆಗೆ ಬೀಳ್ತೀವಿ, ಹೇಳೋಕ್ಕಾಗಲ್ಲ. ಸ್ವಲ್ಪ ನಿಧಾನಕ್ಕೆ ಬಂದೆ. ಶ್ವೇತಕ್ಕರು ಅಲ್ಲಿ ವೆಯ್ಟ್ ಮಾಡ್ತಾಯಿದ್ರು. ನಂದು ಸ್ವಲ್ಪ ಲೇಟ್ ಆಯಿತು. ನಾನು ನಮ್ಮ ಅಕ್ಕ ಜೊತೆ ಮಾತಾಡಿಕೊಂಡು ಬಂದೆ, ಅದಕ್ಕೋಸ್ಕರ ಲೇಟ್ ಆಯಿತು. ಟೊಮೊಟೊ ಕಿತ್ಕೊಬಂದು ಮನೇಲಿ ಇಟ್ಬಿಟ್ಟು ನೆಕ್ಸ್ಟು ಹೂವು ಕಿತ್ಕೊಬಂದುಬಿಡೋಣ ಅಂತ ಹೋದ್ವಿ. ಆಲ್ಮೋಸ್ಟ್ ಟೊಮೊಟೊ ಕಿತ್ಕೊಬರೋಷ್ಟರಲ್ಲೇ 6 ಗಂಟೆ ಆಗೋಗಿತ್ತು. ಸ್ವಲ್ಪ ಕತ್ಲೆನೇ ಆಗೋಗಿತ್ತು ನಾವು ಹೂ ತೋಟಕ್ಕೆ ಹೋಗೋ ಅಷ್ಟರಲ್ಲಿ. ಇದು ನಮ್ಮ ಪಕ್ಕದೂರಿಗೆ ಹೋಗಬೇಕು. ವಿಜಯ್ ಅವರ ಮಾವ ಅವ್ರದ್ದು ಇದು ತೋಟ. ನಮಗೆ ಚಿಕ್ಕಪ್ಪ ಆಗಬೇಕು. ಹೋಗಿ ಕುಯ್ಕೊಬರೋಣ ಅಂತೇಳ್ಬಿಟ್ಟು ನೋಡಿದ್ರೆ ನಿಜವಾಗ್ಲೂ ಸ್ವರ್ಗನೇ ಇಲ್ಲೇ ಇದೆ ಅನ್ನೋ ಥರ ಇತ್ತು. ಅಷ್ಟು ಚೆನ್ನಾಗಿತ್ತು ತೋಟ ನೋಡೋಕೆ ಮಾತ್ರ. ಇದು ಪರ್ಪಲ್ ಕಲರ್ ಹೂವು, ಚಾಮಂತಿನೇ. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ತೋಟ ಬಿಟ್ಟು ಬರೋಕ್ಕೆ ಮನಸ್ಸಾಗಲಿಲ್ಲ. ಕುಯ್ದುಬಿಟ್ಟಿದ್ರು ಹೂವು. ಇನ್ನೂ ದಪ್ಪ ಅರಳುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಮತ್ತು ಯೆಲ್ಲೋ ಕಲರು ಮತ್ತು ವೈಟ್ ಸ್ವಲ್ಪ ಕುಯ್ಕೊಂಡು, ಇದರಲ್ಲೇ 2 ಥರ ಹೂ ಇತ್ತು. ನಾನು ಇದನ್ನೇ ಕುಯ್ಕೊಂಡೆ. ನಿಜವಾಗ್ಲೂ ಹೂವು ಅಂತೂ ತುಂಬ ಇಷ್ಟ ಆಯಿತು ನನಗೆ. ತೋಟ ಬಿಟ್ಟು ಬರೋಕ್ಕೆ ಮನಸ್ಸಾಗ್ತಾಯಿಲ್ಲ, ಅಷ್ಟು ಚೆನ್ನಾಗಿದೆ ತೋಟ ನೋಡೋಕ್ಕೆ. ಫುಲ್ಲು ಅರಳಿದ್ರೆ ಅಂತೂ ಇನ್ನೂ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಇದು ಹೂವು ಕುಯ್ದು ಬಿಟ್ಟಿದ್ದಾರೆ, ಅದಕ್ಕೋಸ್ಕರ ಸ್ವಲ್ಪ ಇದ್ರಾಗ ಕಾಣ್ತಾಯಿತ್ತು. ಮತ್ತು ಇದು ವೈಟು ನೋಡಿ. ಇದು ಕುಯ್ಯೋ ಅಷ್ಟರಲ್ಲಿ ಆಲ್ಮೋಸ್ಟ್ 6:30-7 ಗಂಟೆನೇ ಆಗೋಗಿತ್ತು. ಈ ಕಡೆ ಫುಲ್ಲು ವೈಟು, ಇನ್ನೊಂದು ಸೈಡ್ ಫುಲ್ಲು ಯೆಲ್ಲೋ, ಇನ್ನೊಂದು ಕಡೆಗೆ ಪರ್ಪಲ್ಲು. ತುಂಬ ಚೆನ್ನಾಗಿತ್ತು. ಓಕೆ, ನನ್ನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.
ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್ ಬಾಯ್.